ಇನ್ನು ಐಶ್ವರ್ಯ ಮೊಬೈಲ್ನಲ್ಲಿರುವಂತಹ ರಹಸ್ಯ ಹೊರಬರುತ್ತಾ ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಪೊಲೀಸರು ಆರೋಪಿಗಳ ಮೊಬೈಲ್ ಜಪ್ತಿ ಮಾಡಿದ್ದಾರೆ. ಯಾರ ಜೊತೆ ನಿರಂತರವಾಗಿ ಆರೋಪಿಗಳು ಸಂಪರ್ಕದಲ್ಲಿ ಇದ್ರು, ಯಾರ್ಯಾರಿಗೆ ಟೋಪಿ ಹಾಕಿದ್ದಾರೆ ಅಥವಾ ಯಾರ್ಯಾರನ್ನ ತಮ್ಮ ವಂಚನೆಯ ಜಾಲದಲ್ಲಿ ಸೇರಿಸಿಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು. ಸಿಡಿಆರ್ ಪರಿಶೀಲನೆ ಮಾಡಿದ್ರೆ ಅಂದ್ರೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅದನ್ನ ಪರಿಶೀಲನೆ ಮಾಡಿದ್ರೆ ವಂಚನೆಯ ಜಾಲ ಬಯಲಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಪ್ರಭಾವಿಗಳ ಹೆಸರನ್ನ ಯಾವ ರೀತಿ ಇವರು ಬಳಕೆ ಮಾಡಿಕೊಂಡಿದ್ದಾರೆ ಅಥವಾ ಯಾವ ಪ್ರಭಾವಿಗಳ ಜೊತೆಗೆ ಈ ಆರೋಪಿಗಳು ಐಶ್ವರ್ಯ ಹಾಗೆ ಹರೀಶ್ ಕಾಂಟ್ಯಾಕ್ಟ್ ನಲ್ಲಿದ್ರು, ಇದೆಲ್ಲವೂ ಕೂಡ ಬಯಲಾಗುತ್ತೆ. ಯಾರ್ಯಾರೊಂದಿಗೆ ಇವರ ಚಿನ್ನದ ವ್ಯವಹಾರ ಇತ್ತು, ಇವರ ಹಣದ ವ್ಯವಹಾರ ಇತ್ತು, ಬಾಯಿ ಬಿಟ್ರೆ ಕೋಟಿಗಟ್ಲೆ ಮಾತು, ಕೋಟಿಗಟ್ಲೆ ದುಡ್ಡಿನ ಮಾತು. ಹಾಗಾಗಿ ಯಾರ್ಯಾರ ಜೊತೆಗೆ ಇವರ ವ್ಯವಹಾರ ಇತ್ತು ಅನ್ನೋದು ಕೂಡ ಫೋನ್ನ ಪರಿಶೀಲನೆ ಮಾಡಿದ್ರೆ, ಕಾಲ್ ಡೀಟೇಲ್ಸ್ ನ ಪರಿಶೀಲನೆ ಮಾಡಿದ್ರೆ ಬಯಲಾಗುವಂತಹ ಸಾಧ್ಯತೆ ಇದೆ. ಐಶ್ವರ್ಯ ಮೊಬೈಲ್ ನಲ್ಲಿರುವಂತಹ ಡಾಕ್ಯುಮೆಂಟ್ ಮೇಲೆ, ಹರೀಶ್ ಮೊಬೈಲ್ ನಲ್ಲಿರುವಂತಹ ದಾಖಲೆಗಳ ಮೇಲೆ, ಡೇಟಾದ ಮೇಲೆ ಸದ್ಯ ಕುತೂಹಲ ಇದೆ. ಈಗಾಗಲೇ ಫೋನ್ ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಆ ನಂತರದಲ್ಲಿ ಆ ಫೋನ್ ನಲ್ಲಿರುವಂತಹ ಡೀಟೇಲ್ಸ್ ನ ಕಲೆ ಹಾಕೋದಕ್ಕೆ, ತನಿಖೆಯ ಭಾಗವಾಗಿ ಫೋನ್ ನಲ್ಲಿರುವಂತಹ ಡೀಟೇಲ್ಸ್ ನ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಚಿನ್ನದ ಬಲೆಯಲ್ಲಿ ಬಿದ್ದಿರುವಂತಹ ಐಶ್ವರ್ಯ ಹಾಗೆ ಆಕೆಯ ಪತಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಕರಣದ ಮತ್ತೋರ್ವ ಆರೋಪಿ ಅಭೇಸಾಗಿದ್ದಾರೆ. ಅದು ಸಿನಿಮಾ ನಟ ಧರ್ಮ. ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಪ್ರಕರಣ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ನಾನವನಲ್ಲ ಅಂದಿದ್ದಂತಹ ಧರ್ಮ ಅದಾದ ನಂತರ ತಾವು ಡಿಕೆ ಸುರೇಶ್ ತರ ಮಾತನಾಡಿರುವಂತಹ ಆಡಿಯೋಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದ ಹಾಗೆ ಈಗ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಅವರಿಗಾಗಿ ಹುಡುಕಾಟ ನಡೀತಾ ಇದೆ. ಮತ್ತೊಂದ್ ಕಡೆ ಅರೆಸ್ಟ್ ಆಗಿರುವಂತಹ A1 ಹಾಗೆ A2 ಐಶ್ವರ್ಯ ಗೌಡ ಹಾಗೆ ಆಕೆಯ ಪತಿ ಹರೀಶ್ ಅವರಿಬ್ಬರ ಮೊಬೈಲ್ಗಳನ್ನ ಜಪ್ತಿ ಮಾಡಲಾಗಿದೆ. ಆ ಮೊಬೈಲ್ನಲ್ಲಿ ಅಡಗಿರುವಂತಹ ರಹಸ್ಯಗಳು ಏನೇನು ಅನ್ನೋದರ ಪರಿಶೀಲನೆಯಲ್ಲಿ ಸದ್ಯ ಪೊಲೀಸರು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.